ಜಿಬಿಎ ಗೆಲ್ಲಬೇಕು. ಡಿಕೆ ಶಿವಕುಮಾರ್ಗೆ ಬಿಗ್ ಶಾಕ್ ಅನ್ನ ಕೊಡಬೇಕು. ಜಿಬಿಎನ ಗೆಲ್ಲಲು ಈಗ ಎಚ್.ಡಿ. ಕುಮಾರಸ್ವಾಮಿ ಮಹಾತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಜೆಡಿಎಸ್ ಬಿಗ್ ಆಪರೇಷನ್ ಅನ್ನ ಶುರು ಮಾಡುತ್ತಾ, ಆಪರೇಷನ್ ಮಾಡಿ ಶಾಸಕರನ್ನ ಸೆಳೆಯುತ್ತಾ ಅನ್ನುವಂಥದ್ದು, ಮುಖಂಡರನ್ನ ಸೆಳೆಯುತ್ತಾ ಅಂತ ಜಿಬಿಎ ಗೆಲ್ಲಬೇಕು ಅಂತ ಡಿಕೆ ಶಿವಕುಮಾರ್ನ ಸೋಲಿಸಬೇಕು ಅನ್ನುವಂಥದ್ದು ಜೆಡಿಎಸ್ನ ಒಂದು ಮಹಾತಂತ್ರ ಆಗ್ಬಿಟ್ಟಿರುವಂಥದ್ದು. ಜಿಬಿಎ ಗೆಲ್ಲಲು ಎಚ್.ಡಿ. ಕುಮಾರಸ್ವಾಮಿ ಈಗ ಬಿಗ್ ಆಪರೇಷನ್ಗೆ ಮುಂದಾಗ್ತಿದ್ದಾರೆ. ಬೇರೆ ಬೇರೆ ಪಕ್ಷದ ಮುಖಂಡರನ್ನ ತನ್ನತ್ತ ಜೆಡಿಎಸ್ ಸೆಳೆಯಲಿದೆ. ಈಗ ಅದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸ್ತಾ ಇದೆ. ನಿನ್ನೆ ಹೆಬ್ಬಾಳ, ಬನಶಂಕರಿ ಮುಖಂಡರು ಜೆಡಿಎಸ್ಗೆ ಸೇರ್ಪಡೆಯಾಗಿದ್ದಾರೆ. ಮತ್ತಷ್ಟು ಬಲಶಾಲಿ ಮುಖಂಡರನ್ನ ತನ್ನತ್ತ ಸೆಳೆಯಲು ಜೆಡಿಎಸ್ ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಏನೇ ಆಗಲಿ ಈ ಬಾರಿ ಜಿಬಿಎನ ಗೆಲ್ಲಲೇಬೇಕು ಅಂತ ಜೆಡಿಎಸ್ ಪಣ ತೊಟ್ಟು ಬಿಟ್ಟಿರುವಂಥದ್ದು. ಶತಾಯಗತಾಯ ಜಿಬಿಎ ಎಲೆಕ್ಷನ್ ನಾವು ಗೆಲ್ಲಲೇಬೇಕು, ಡಿಕೆ ಶಿವಕುಮಾರ್ಗೆ ಶಾಕ್ ಕೊಡಬೇಕು ಅನ್ನುವಂಥದ್ದು ಎಚ್.ಡಿ. ಕುಮಾರಸ್ವಾಮಿ ಅವರ ತಲೆಯಲ್ಲಿ ಕೂತ್ಬಿಟ್ಟಿದೆ. ಹಾಗಾಗಿ ಈಗ ಎಚ್.ಡಿ. ಕುಮಾರಸ್ವಾಮಿ ಮಹಾತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಜೆಡಿಎಸ್ ಬಿಗ್ ಆಪರೇಷನ್ ಅನ್ನ ಶುರು ಮಾಡಿದೆ. ಬೇರೆ ಬೇರೆ ಪಕ್ಷದ ಮುಖಂಡರನ್ನ ತನ್ನತ್ತ ಜೆಡಿಎಸ್ ಸೆಳೆದುಕೊಳ್ತಾ ಇದೆ. ಹೇಗಾದರೂ ಸರಿ ಜಿಬಿಎನ ಗೆಲ್ಲಬೇಕು, ಡಿಕೆ ಶಿವಕುಮಾರ್ಗೆ ಶಾಕ್ ಅನ್ನ ನೀಡಬೇಕು. ಈಗಾಗಲೇ ನೆನೆ ಹೆಬ್ಬಾಳ, ಬನಶಂಕರಿ ಮುಖಂಡರು ಜೆಡಿಎಸ್ಗೆ ಸೇರ್ಪಡೆಯಾಗಿದ್ದಾರೆ. ಮತ್ತಷ್ಟು ಬಲಶಾಲಿ ಮುಖಂಡರು ಯಾರ್ಯಾರಿದ್ದಾರೆ ಅವರನ್ನ ತನ್ನತ್ತ ಸೆಳೆಯಲು ಜೆಡಿಎಸ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಏನೇ ಆಗಲಿ ಜಿಬಿಎನ ಗೆಲ್ಲಬೇಕು ಅಂತ ಜೆಡಿಎಸ್ ಈ ಬಾರಿ ಪಣ ತೊಟ್ಟಿರುವಂಥದ್ದು. ಶತಾಯಗತಾಯ ಜಿಬಿಎ ಗೆಲ್ಲಲೇಬೇಕು, ಡಿಕೆ ಶಿವಕುಮಾರ್ಗೆ ಶಾಕ್ ಕೊಡಬೇಕು. ಇದು ಡಿಕೆ ಶಿವಕುಮಾರ್ ಅವರನ್ನ ಡಿಕೆ ಶಿವಕುಮಾರ್ ಅವ್ರಿಗೆ ಶಾಕ್ ಕೊಡಬೇಕು ಅನ್ನುವಂಥದ್ದು ಎಚ್.ಡಿ. ಕುಮಾರಸ್ವಾಮಿ ಅವರ ಒಂದು ಮಾಸ್ಟರ್ ಪ್ಲಾನ್ ಆಗಿರುವಂಥದ್ದು. ಹಾಗಾಗಿ ಬೇರೆ ಬೇರೆ ಪಕ್ಷದ ಮುಖಂಡರನ್ನ ತನ್ನತ್ತ ಜೆಡಿಎಸ್ ಸೆಳೀತಾ ಇದೆ. ನಿನ್ನೆ ಹೆಬ್ಬಾಳ, ಬನಶಂಕರಿಯ ಮುಖಂಡರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಮತ್ತಷ್ಟು ಬಲಶಾಲಿ ಮುಖಂಡರನ್ನ ತನ್ನತ್ತ ಸೆಳೆಯಲು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಜೆಡಿಎಸ್. ಯಾರೆಲ್ಲ ಬಲಶಾಲಿ ಇದ್ದಾರೆ ಮುಖಂಡರು ಅಂಥವ್ರನ್ನ ಜೆಡಿಎಸ್ಗೆ ಸೇರ್ಪಡೆ ಮಾಡಲು ಪ್ಲಾನ್ ಮಾಡ್ತಾ ಇದೆ. ಇನ್ನು ಆಪರೇಷನ್ ಜೊತೆಗೆ ಪ್ಲಾನ್ ಬಿ ಕೂಡ ಎಚ್.ಡಿ. ಕುಮಾರಸ್ವಾಮಿ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ. ಜಿಬಿಎ ಮಟ್ಟದಲ್ಲಿ ಮಹಿಳೆಯರನ್ನ ಸೆಳೆಯಲು ಎಚ್.ಡಿ. ಕುಮಾರಸ್ವಾಮಿ ಇಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ನಿನ್ನೆ ಜಿಬಿಎ ವ್ಯಾಪ್ತಿಯ ಮಹಿಳಾ ಮುಖಂಡರ ಜೊತೆ ಸಭೆಯನ್ನ ಕೂಡ ಎಚ್.ಡಿ. ಕುಮಾರಸ್ವಾಮಿ ನಡೆಸಿದ್ದಾರೆ. ಮಹಿಳೆಯರಿಗೆ ಹೆಚ್ಚು ವಾರ್ಡ್ಗಳಲ್ಲಿ ಟಿಕೆಟ್ ಅನ್ನ ನೀಡುವ ಭರವಸೆಯನ್ನ ಕೂಡ ನೀಡಲಾಗಿದೆ. 180 ವಾರ್ಡ್ಗಳಲ್ಲಿ ಮಹಿಳೆಯರಿಗೆ ಟಿಕೆಟ್ ಅನ್ನ ನೀಡಲು ನಿರ್ಧಾರವನ್ನ ಮಾಡಲಾಗಿದೆ. ಜೆಡಿಎಸ್ ಮಹಿಳಾ ಮುಖಂಡರಿಗೆ ಎಚ್.ಡಿ. ಕುಮಾರಸ್ವಾಮಿ ಸಲಹೆಯನ್ನು ನೀಡಿದ್ದಾರೆ. ಏನು ಸಲಹೆ? ನಿಮ್ಮ ವಾರ್ಡ್ಗಳಲ್ಲಿ ಜನರಿಗೆ ಸರಿಯಾದಂತಹ ರೀತಿಯಲ್ಲಿ ಸ್ಪಂದನೆಯನ್ನ ನೀಡಿ, ಸಮಸ್ಯೆ ಇದ್ರೆ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ಅಲ್ಲಿ ಏನೇನು ಸಮಸ್ಯೆ ಇದ್ರು ಅದನ್ನು ಸರ್ಕಾರಕ್ಕೆ ಮನವಿ ಮಾಡಿ, ಸಾಮಾಜಿಕ ಜಾಲತಾಣವನ್ನ ವೇದಿಕೆಯನ್ನಾಗಿ ಮಾಡಿಕೊಳ್ಳಿ ಅಂತ ಹೇಳಿ ಸಲಹೆಯನ್ನ ನೀಡಿದ್ದಾರೆ. ನಿಮ್ಗೆ ಯಾಕೆ ಟಿಕೆಟ್ ಅನ್ನ ನೀಡಬೇಕು ಅಂತ ವಿಶ್ವಾಸವನ್ನ ಮೂಡಿಸಿ, ಯಾಕೆ ನಿಮಗೆ ಕೊಡಬೇಕು ಅಂತ ನೀವು ನಮಗೆ ವಿಶ್ವಾಸ ಮೂಡಿಸಿ ಅಂತ, ಸಮರ್ಥರಿಗೆ ಅವಕಾಶವನ್ನ ನೀಡ್ತೇವೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಇಲ್ಲಿಗ ಹೇಳಿಕೆಯನ್ನ ನೀಡಿರುವಂಥದ್ದು. ಆಪರೇಷನ್ ಜೊತೆಗೆ ಪ್ಲಾನ್ ಬಿ ಕೂಡ ಎಚ್.ಡಿ. ಕುಮಾರಸ್ವಾಮಿ ಸಿದ್ಧಪಡಿಸಿಕೊಂಡಿದ್ದಾರೆ. ಜಿಬಿಎ ಮಟ್ಟದಲ್ಲಿ ಮಹಿಳೆಯರನ್ನ ತನ್ನತ್ತ ಸೆಳೆಯಲು ಜೆಡಿಎಸ್ ಈಗ ಮುಂದಾಗ್ತಾ ಇರುವಂಥದ್ದು. ನಿನ್ನೆ ಜಿಬಿಎ ವ್ಯಾಪ್ತಿಯ ಮಹಿಳಾ ಮುಖಂಡರ ಜೊತೆ ಸಭೆ ನಡೆಸಿದ್ದಾರೆ. ಇನ್ನು ಈ ಸಭೆಯಲ್ಲಿ ಮಹಿಳಾ ಮುಖಂಡರಿಗೆ ಸ್ವಲ್ಪ ಸಲಹೆಯನ್ನು ಕೂಡ ನೀಡಿರುವಂಥದ್ದು. ಮಹಿಳೆಯರಿಗೆ ಹೆಚ್ಚು ವಾರ್ಡ್ಗಳಲ್ಲಿ ಟಿಕೆಟ್ ನೀಡುವಂತೆ ಭರವಸೆ ನೀಡಲಾಗಿದೆ. 180 ವಾರ್ಡ್ಗಳಲ್ಲಿ ಮಹಿಳೆಯರಿಗೆ ಟಿಕೆಟ್ ನೀಡಲು ನಿರ್ಧಾರ ಮಾಡಲಾಗಿದೆ. ಜೆಡಿಎಸ್ ಮಹಿಳಾ ಮುಖಂಡರಿಗೆ ಎಚ್.ಡಿ. ಕುಮಾರಸ್ವಾಮಿ ಒಂದಷ್ಟು ಸಲಹೆಗಳನ್ನು ನೀಡಿದ್ದಾರೆ. ನಿಮ್ಮ ವಾರ್ಡ್ಗಳಲ್ಲಿ ಜನರಿಗೆ ಸರಿಯಾದಂತಹ ರೀತಿಯಲ್ಲಿ ನೀವು ಸ್ಪಂದನೆಯನ್ನ ಮಾಡಿ, ಸಮಸ್ಯೆ ಇದ್ರೆ ಅದನ್ನ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ನಿರ್ಲಕ್ಷ್ಯವನ್ನ ಮಾಡಬೇಡಿ, ಸಾಮಾಜಿಕ ಜಾಲತಾಣವನ್ನ ವೇದಿಕೆಯನ್ನಾಗಿ ಮಾಡಿಕೊಳ್ಳಿ, ನಿಮಗೆ ಯಾಕೆ ಟಿಕೆಟ್ ಅನ್ನ ನೀಡಬೇಕು ಅಂತ ವಿಶ್ವಾಸವನ್ನ ಮೂಡಿಸಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಜೀವನ್ ನೇರ ಸಂಪರ್ಕದಲ್ಲಿದ್ದಾರೆ. ಜೀವನ್, ಏನು ಜಿಬಿಎ ಎಲೆಕ್ಷನ್ ಗೆಲ್ಲಲೇಬೇಕು ಅಂತ ಹೇಳಿ ಎಲ್ಲೋ ಒಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಪಣ ತೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಈಗ ಒಂದು ಮುಖಂಡರನ್ನ ಸೆಳೆಯುವಲ್ಲಿ, ತನ್ನತ್ತ ಸೆಳೆಯುವಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಜೊತೆಗೆ ಆಪರೇಷನ್ ಜೊತೆಗೆ ಮಹಿಳಾ ಮುಖಂಡರನ್ನ ಕೂಡ ಸೆಳೆಯಲು, ಅವರಿಗೆ ಒಂದಷ್ಟು ಆದ್ಯತೆಗಳನ್ನ ನೀಡಲು ಮುಂದಾಗ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಲಕ್ಷ್ಮಿ, ಏನು
ಸರ್ಕಾರದಲ್ಲಿ ಸದ್ಯ ಸಚಿವ ಸಂಪುಟದ ಜಟಾಪಟಿ ತೀವ್ರವಾಗಿ ನಡೀತಿದೆ. ಆದರೆ ಇನ್ನು ವಿಪಕ್ಷಗಳು ಸೈಲೆಂಟಾಗಿ GBAಗೆ ತಯಾರಾಗ್ತಿರೋವಂಥದ್ದು. ಸದ್ಯ ಏನು ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಕೊಟ್ಟಿರೋ ಹಾಗೆ ಆಗಸ್ಟ್ 30ರೊಳಗೆ ಏನು GBA ಚುನಾವಣೆ ಮಾಡಬೇಕು ಅಂತ ಡೆಡ್ಲೈನನ್ನು ಕೊಟ್ಟಿರೋವಂಥದ್ದು ಸುಪ್ರೀಂ ಕೋರ್ಟ್. ಇದೇ ವಿಚಾರವಾಗಿ ಈಗ ಸಕಲ ಸಿದ್ಧತೆಗಳು ತೆರೆಮರೆಯಲ್ಲಿ ನಡೀತಾ ಇರೋವಂಥದ್ದು ವಿಪಕ್ಷಗಳಿಂದ. ಯಾಕಂದರೆ ವಿಪಕ್ಷಗಳು ಏನೇ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರದ ಅಧಿಕಾರವನ್ನು ಮುಂದಿನ ಬಾರಿ ತೆಗಿಬೇಕು ರಾಜ್ಯದಲ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ. ಇನ್ನು GBAನೂ ಕೂಡ ಆಲ್ರೆಡಿ 11 ವರ್ಷ ಆಗಿದೆ GBA ಎಲೆಕ್ಷನ್ ನಡೆದು. 11 ವರ್ಷಗಳ ಬಳಿಕ ನಾವೇ ಅಧಿಕಾರದ ಚುಕ್ಕಾಣಿಯನ್ನು GBAನಲ್ಲೂ ಹಿಡಿಬೇಕು ಅಂತ ವಿಪಕ್ಷಗಳು ತಯಾರಿಯನ್ನು ನಡೆಸ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಈಗ ಸದ್ಯ ವಿಪಕ್ಷಗಳಾದಂತಹ JDS ಹಾಗೂ BJP ಮೈತ್ರಿ ಪಕ್ಷಗಳಾಗಿರುವಂತಹ BJP ಹಾಗೂ JDS ಸಾಕಷ್ಟು ತಯಾರಿಗಳನ್ನು ಮಾಡ್ಕೊತಿರೋದು. ಅದೇ ರೀತಿ ನಿನ್ನೆ ಕುಮಾರಸ್ವಾಮಿ ಅವರು ಏನು GBA ವ್ಯಾಪ್ತಿಯ JDS ಘಟಕದ ಮಹಿಳಾ ಮುಖಂಡರ ಜೊತೆ ಏನೊಂದು ನಿನ್ನೆ ಚರ್ಚೆಯನ್ನು ಮಾಡಿದ್ದಾರೆ. ಸಾಕಷ್ಟು ವಿಚಾರಧಾರಿಯನ್ನು ಮಹಿಳಾ ಮುಖಂಡರಿಗೆ ತಿಳಿಸಿದ್ದಾರೆ. ಒಂದು ಅವರ ಜೊತೆ ಚರ್ಚೆ ಮಾಡುವ ಮೂಲಕ ಅವರಿಗೆ ಒಂದು ನೇರವಾದಂತಹ ಒಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ ಮುಂದಿನ ಬಾರಿ ಏನು GBA ಎಲೆಕ್ಷನ್ನಲ್ಲಿ ಈ ಬಾರಿಯ GBA ಎಲೆಕ್ಷನ್ನಲ್ಲಿ ನಾವು ಸಾಕಷ್ಟು ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥದ್ದು ಕುಮಾರಸ್ವಾಮಿಯವರ ಆದ್ಯತೆ ಆಗಿರುವಂಥದ್ದು. ಅದೇ ರೀತಿಯಾಗಿ ಮಹಿಳಾ ಮುಖಂಡರಿಗೆ ಏನೊಂದು GBA ಎಲೆಕ್ಷನ್ನಲ್ಲಿ 180ಕ್ಕೂ ಹೆಚ್ಚು ಕಡೆ ಒಂದು ಟಿಕೆಟನ್ನು ನೀಡುವ ಭರವಸೆಯನ್ನು ಕೂಡ ನಿನ್ನೆ ಏನೊಂದು ಮಹಿಳಾ ಮುಖಂಡರ ಜೊತೆ ಚರ್ಚೆ ಆಗಬೇಕಾದ್ರೆ ನೀಡಿರುವಂಥದ್ದು. ಇದರ ಜೊತೆಗೆ ಇನ್ನೂ ಸಾಕಷ್ಟು ಪ್ಲ್ಯಾನ್ಗಳನ್ನು ಈಗ ಸದ್ಯ ಕುಮಾರಸ್ವಾಮಿ ಅವರಿಗೆ ಆಲ್ರೆಡಿ ಮಾಡ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ ನಿನ್ನೆ ಹೆಬ್ಬಾಳ ಹಾಗೂ ಬನಶಂಕರಿ ವಾರ್ಡ್ನ ಮುಖಂಡರನ್ನು ಕೂಡ ಈಗ ನಿನ್ನೆ JDSಗೆ ಏನೊಂದು ಅಫಿಷಿಯಲ್ ಆಗಿ ಸೇರ್ಪಡೆ ಕೂಡ ಮಾಡಿಕೊಂಡಿರುವಂಥದ್ದು ಖುದ್ದು ಕುಮಾರಸ್ವಾಮಿ ಅವರೇ. ಈ ರೀತಿಯಾದಂತಹ ಪ್ಲ್ಯಾನ್ಗಳನ್ನು ಕುಮಾರಸ್ವಾಮಿ ಅವರಿಗೆ ಆಲ್ರೆಡಿ ಮಾಡ್ಕೊತಿದ್ದಾರೆ. ಬರೀ ಜಸ್ಟ್ ಏನು ಹೆಬ್ಬಾಳ ಹಾಗೂ ಬನಶಂಕರಿ ಅಷ್ಟೇ ಅಲ್ಲ, ಸಾಕಷ್ಟು ಕಡೆ ಆಪರೇಷನ್ ಮಾಡಲಿಕ್ಕೂ ಕೂಡ ಏನೊಂದು ರಮೇಶ್ ಗೌಡ ಅಂದರೆ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರಾದಂತಹ ರಮೇಶ್ ಗೌಡ ಅವ್ರ ಕಡೆಯಿಂದ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊತಿರುವಂಥದ್ದು. ಅವರ ಒಂದು ನೇತೃತ್ವದಲ್ಲಿ ಪಕ್ಷಕ್ಕೆ ಬರಮಾಡ್ಕೊಳ್ತಿರುವಂಥದ್ದು ಸಾಕಷ್ಟು ಮುಖಂಡರನ್ನು ಈ ಮೂಲಕ GBA ಗೆಲ್ಲೇಬೇಕು ಅಂತ ಸಜ್ಜಾಗಿರುವಂಥದ್ದು JDS ಪಡೆ. ಇದರಲ್ಲಿ ಮಹಿಳೆಯರಿಗೆ ಸಾಕಷ್ಟು ಒತ್ತನ್ನು ಕೊಡಬೇಕು. ಮೊದಲೇ ಏನೊಂದು ಈ ಹಿಂದೆ ಏನೇ ಹೇಳಿದ ಹಾಗೆ ಗ್ಯಾರಂಟಿಗಳಿಗೆ ಸಾಕಷ್ಟು ಒತ್ತು ಕೊಡ್ತಾ ಇರೋವಂಥದ್ದು ಕಾಂಗ್ರೆಸ್ ಪಕ್ಷ. ಆ ಒಂದು ಗ್ಯಾರಂಟಿಯಿಂದ ಸಾಕಷ್ಟು ಮಹಿಳೆಯರು ಕಾಂಗ್ರೆಸ್ ಪರವಾಗಿರುವಂಥದ್ದು ಎಲ್ರಿಗೂ ಗೊತ್ತಿರೋವಂಥ ವಿಚಾರ. ಈ ಒಂದು ವಿಚಾರದಲ್ಲಿ ಏನಾದರೂ ವಿಚಾರಧಾರೆಯನ್ನು ತಿಳಿದುಕೊಂಡು ಅಲ್ಲಿನ ಸಾಕಷ್ಟು ಜನರಿಗೆ ಅದರ ಗ್ಯಾರಂಟಿಯಿಂದ ಆರ್ಥಿಕ ನಷ್ಟವಾಗುತ್ತೆ ಅನ್ನೋ ಒಂದು ಪಾಯಿಂಟ್ ಇಟ್ಕೊಂಡು ಜನರನ್ನು ಮಹಿಳೆಯರನ್ನು ತಮ್ಮಡೆಗೆ ಸೆಳೆಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಮಾಡ್ತಿರುವಂಥದ್ದು. ಸದ್ಯ ಇದಾದ ಬಳಿಕ ಏನು ಅಲ್ಲಿನ ಜನರಿಗೆ ತೀವ್ರವಾಗಿ ಅಂದರೆ ಯಾವುದೇ ಸಂಕಷ್ಟಗಳು ಬಂದಂತಹ ಸಂದರ್ಭದಲ್ಲಿ ಒಂದು ಸ್ಪಂದನೆಯನ್ನು ನೀಡಿ ಹಾಗೂ ಅದರ ಜೊತೆಗೆ ಏನೊಂದು ಸಾಮಾಜಿಕ ಜಾಲತಾಣ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಏನೊಂದು ರಾಜ್ಯದಲ್ಲಿ ಅಂದರೆ ಏನೊಂದು ಅವರ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಸರ್ಕಾರದ ಗಮನಕ್ಕೆ ತನ್ನಿ ಅಂತ ಒಂದು ಮಾಹಿತಿ ಒಂದು ಮೂಲ ಸಂದೇಶವನ್ನು ಕೂಡ ಕುಮಾರಸ್ವಾಮಿ ಅವರಿಗೆ ಆಲ್ರೆಡಿ ಏನು ಮಹಿಳಾ ಮುಖಂಡರಿಗೆ ಕೊಟ್ಟಿದ್ದಾರೆ. ಲಕ್ಷ್ಮಿ, ಧನ್ಯವಾದ ಜೀವನ್ ನಿಮ್ಮೆಲ್ಲ ಮಾಹಿತಿಗಾಗಿ.